ನನಗೆ ಗೊತ್ತಿತ್ತು ಕಣೆ, ಆನೆ ಅಂತ ಪ್ರಾಣಿನೇ ಹಳ್ಳಕ್ಕೆ ಬೀಳುತ್ತಂದರೆ ಅದಕ್ಕೆ ಬಂದಿರೋ ಫಲಭರಿತ ಮಾವಿನ ಹಣ್ಣು ನೀನು. ಇವತ್ತಲ್ಲ ನಾಳೆ ಆದರೂ ಆ ತೋಡಿದ ಹಳ್ಳಕ್ಕೆ ಬಿದ್ದೇ ಬೀಳುತ್ತೆ ಎಂದು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಅವತ್ತೊಂದು ದಿನ ನೀನನ್ನು ಏನಂತ ಹೇಳಿದೆ? ಈ ಹೂವು ಆತನಿಗೆ ಪೂಜೆಗೆ ಸ್ವೀಕಾರ, ಅವನೇ ನನ್ನ ಜೀವನದ ಜೊತೆಗಾರ, ಸಿಂಗಾರ ಬಂಗಾರಂದೆಲ್ಲೇ. ಇವತ್ತೆಲ್ಲಿ ಹೋದನೆ ಆರಿನ ಮೂದಾರ? ಹೊಟ್ಟೆಯಲ್ಲಿ ಅವರ ಪಿಂಡವನ್ನು ಬೆಳೆಯೋದಕ್ಕೆ ಬಿಟ್ಟು ನಿನ್ನ ಕೈಗೆ ಕರೆ ಚಿಪ್ಪು ಕೊಟ್ಟು ಇವತ್ತು ನಿನಗೆ ಯಾರೇ ದಿಕ್ಕು? ಸಾಕು, ನಿಲ್ಲಿಸಿ ಈ ನಿಮ್ಮ ಕುಹಕದ ಮಾತುಗಳಿಂದ. ಮೊದಲೇ ನಾನೀಗ ಸಾಕಷ್ಟು ನೊಂದು ಹೋಗಿದ್ದೇನೆ. ಅಂಥದ್ರಲ್ಲಿ ನನ್ನ ಗಾಯದ ಮೇಲೆ ಮತ್ತಷ್ಟು ಬರೆ ಇಳಿಯುವ ಪ್ರಯತ್ನವನ್ನ ಮಾಡಬೇಡಿ. ಅಷ್ಟೇ ಅಲ್ಲ, ನೊಂದು ಗಾಯವಾಗಿರುವ ಈ ನನ್ನ ಹೃದಯಕ್ಕೆ ಮತ್ತಷ್ಟು ಗಾಯಗೊಳಿಸಬೇಡಿ. ಗಾಯ ಗಾಯ ಆಗಿರುವುದು ನಿನಗಲ್ಲ ಕಣೆ, ನಿನ್ನ ಮಾಜಿ ಪ್ರಿಯಕರ ಆತ್ಮನಿಗೆ. ಈಗ ನೀನು ಆ ಗಾಯಕ್ಕೆ ನೊಣವಾಗಿ ಕುಳಿತು ಹಿಪ್ಪೆ ಇಟ್ಟರೆ ಸಾಕು, ಆ ಹಿಪ್ಪಿನವಳು ಅವನ ದೇಹವನ್ನೇ ತುಂಬಿಕೊಳ್ಳುತ್ತದೆ. ಕೆಲವೇ ದಿನಗಳಲ್ಲಿ ಉಪ್ಪಿಗೆ ಮೇಲೆ ಇರುವ ಅವನ ದೇಹ ಕೊಳೆತು ವಾಸನೆ ಹತ್ತಿ ತಿಪ್ಪೆ ಸೇರುತ್ತದೆ. ಅಂದ್ರೆ ಸಾಮ್ರಾಟ್, ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಅರ್ಥವಾಗದಂತೆ ಆಕ್ಟಿಂಗ್ ಮಾಡೋದು ನನ್ನ ಸ್ಪೆಷಾಲಿಟಿ ಕಡೆ. ಇವತ್ತು ನೀನು ನನ್ನ ಮಾತಿಗೆ ಒಪ್ಪಿ ನಾನು ಹೇಳಿದಂತೆ ಕೇಳಿದರೆ ನಿನ್ನ ಗರ್ಭದಲ್ಲಿ ಬೆಳೆತಿರುವ ಪಿಂಡಕ್ಕೆ ನಾನು ಅಪ್ಪ ಆಗ್ತೀನಿ. ಮದುವೆಗೆ ಮುಂಚೆ ಗರ್ಭ ಧರಿಸಿದ ಸೂಳೆ ಎಂದು ಜನರಾಡಿ ಕಾಡಿಕೊಳ್ಳುವ ಮೊದಲೇ ನಾನು ನಿನ್ನನ್ನು ಪಾರು ಮಾಡುತ್ತೇನೆ. ಆದಷ್ಟು ಬೇಗ ನಿನ್ನ ಕೊರಳಿಗೆ ಒಂದು ತಾಳೆ ಕಟ್ಟಿ ನಿನ್ನ ಇನ್ನು ಮುತ್ತೈದೆತನೆ ಮಾಡುತ್ತೇನೆ. ಆದಷ್ಟು ಬೇಗ ಯೋಚನೆ ಮಾಡಿ ನೋಡು. ಈ ಸಾಮ್ರಾಟ್ ಹೇಳುತ್ತಿರುವ ಮಾತು ಸತ್ಯವಿರಬಹುದಾ, ಅಥವಾ ಒಂದು ವೇಳೆ ಇದರಲ್ಲಿ ಏನಾದರೂ ಮೋಸ ಅಡಗಿರಬಹುದಾ? ಛೇ, ಹಾಗಾಗಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವನಾಗಿಯೇ ಬಂದು ನನ್ನ ಬಳಿ ಅವನ ಪ್ರೀತಿಯನ್ನ ಹೇಳಿಕೊಳ್ತಾ ಇದ್ದಾನೆ ಅಂದ ಮೇಲೆ ಇದರಲ್ಲಿ ಯಾವುದೇ ಮೋಸ ಇರುವುದಿಲ್ಲ ಅಂತ ಕಾಣುತ್ತೆ. ಸರಿ, ಹೇಗಾದ್ರೂ ಮಾಡಿ ಇವನನ್ನ ನನ್ನ ಚೆಲುವಿನ ವಯ್ಯಾರದಿಂದ ನನ್ನ ಬಲೆಯಲ್ಲಿ ಹಾಕಿಕೊಂಡು ಆ ಆಂಟೋನಿಗೆ ಸರಿಯಾದ ಬುದ್ಧಿ ಕಲಿಸಿ ನನ್ನ ಸೇಡನ್ನ ನಾನು ತೀರಿಸಿಕೊಳ್ಳಲೇಬೇಕು. ಅದಕ್ಕೆ ಇವನೇ ಸರಿಯಾದ ವ್ಯಕ್ತಿ. ಸಾಮ್ರಾಟ್ ನೋಡಿ, ನಿಮ್ಮ ಮಾತಿಗೆ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದೆ ನೀವು ಯಾವ ಕಾರ್ಯ ಹೇಳಿದ್ರು ಅದನ್ನು ನಾನು ಮಾಡಲು ಸಿದ್ಧನಿದ್ದೇನೆ. ಫಲಿಸಿತು ಬಹುದಿನದ ನನ್ನ ಮನದಾಕ್ಷೆ ಹಿಂದೆ ತೀರಿಸಿಕೊಳ್ಳುವೆ. ನಾನಿವಳ ಜೊತೆ ಕಾಮ ದೃಶ್ಯ. ಪುಷ್ಪ, ಆಂಟೋನಿ ಅಂದರೆ ಸಾಮಾನ್ಯದವನಲ್ಲ, ಅವನು ಅಜಾತ ಶತ್ರು. ಅವ
ಅವನನ್ನು ಒಂದೇ ಸಾರಿ ಅಂತ್ಯ ಮಾಡಲು ಸಾಧ್ಯವಿಲ್ಲ. ಹಂತವಾಗಿ ಅವನ ಬಲ ತಗ್ಗಿಸಿ ಕೊನೆಗೊಂದು ದಿನ ಅಂತ್ಯಕಾರ್ಯ ನೆರವೇರಿಸಲೇಬೇಕು. ಈಗ ನಾವು ಪ್ರಥಮವಾಗಿ ಬೇಟೆ ಆಡಬೇಕಾಗಿರೋದು ಕಲ್ಕತ್ತಾದಲ್ಲಿ ಸ್ಟಡಿ ಮಾಡುತ್ತಿರುವ ಹಳೆಯ ಸಂಜೆಯನ್ನು ಆದಷ್ಟು ಬೇಗ ಅವರ ಕತ್ತೆ ಮುಗಿಸಿಬಿಡಬೇಕು. ಅಂದ್ರೆ ಸಂಜೆನ ಕೊಲೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಕೊಲೆ ಕೊಲೆ ಮಾಡಿದರೆ 4 ದಿನ 10 ಸುಮ್ಮನಾಗುತ್ತಾರೆ ಅಷ್ಟೇ. ನಾವು ಆ ರೀತಿ ಮಾಡಬಾರದು. ಅದಕ್ಕೋಸ್ಕರ ನಾಳೆ ನಾವು ಕಲ್ಕತ್ತೆಗೆ ಹೋಗಬೇಕು. ಅಲ್ಲಿ ನೀನು ನನ್ನ ಮಾತಿನಂತೆ ಅಭಿನಯಿಸಿ ಅವನನ್ನು ಜೀವಂತ ಶವನಾಗಿ ಮಾಡಬೇಕು. ಈ ನಿನ್ನ ಸುಂದರ ಚೆಲುವೆಯಲ್ಲಿ ಅವನನ್ನು ಬರಸೆಳೆದು ಪ್ರೀತಿಸುವ ನಾಟಕ ಮಾಡಿ ಕೊನೆಗೊಂದು ದಿನ ಅವನಿಗೆ ನೀನು ಕೈ ಕೊಟ್ಟರೆ ಆ ಸಂಜು ನಿನ್ನ ಪ್ರೀತಿಯ ಭಾಷಣದಲ್ಲಿ ಬಂಧಿತನಾಗಿ ವಿಹಾರ ತಾಪದಿಂದ ಪರಿತಪಿಸಿ ಹುಚ್ಚರಂತೆ ಮೈ ಮೇಲೆ ಕಚ್ಚೆ ಇಲ್ಲದೆ ಬೀದಿಯಲ್ಲಿ ತಿರುಗು ಸಾಯ್ತಾರೆ ಅಷ್ಟೇ. ಎಕ್ಸಲೆಂಟ್, ವೆರಿ ಎಕ್ಸಲೆಂಟ್ ಐಡಿಯಾ ಸಾಮ್ರಾಟ್. ನಿಮ್ಮ ಐಡಿಯಾ ತುಂಬಾ ಚೆನ್ನಾಗಿದೆ. ಚಂದ್ರವದನೆ, ಹಿಂದಿಗಾಲ ತಿಳಿತೆ ನನ್ನೇ ವರ್ತನೆ. ಇದು ಕಂಪ್ಯೂಟರ್ ಬ್ರೈನ್. ಈ ಬ್ರೈನಿಗೆ ಎದುರಾದವನಿಗೆ ಸಿದ್ಧವಾಗಿ ನಿಂತಿದೆ ಯಾವಲೋಕದ ಬ್ರೈನ್. ಅದೆಲ್ಲ ಹೀಗೆ ಯಾಕೆ? ಕಾಲಕ್ರಮೇಣ ನನ್ನ ಇತಿಹಾಸನ್ನೇ ಪರೀಕ್ಷಿಸಿಕೊಡುವೆ. ಈಗ ನೀನು ನನ್ನನ್ನು ಮೆಚ್ಚಿ ನಿಂತ ಹರಳಿ ನಿಂತವು ಜೇನ್ಕರಿಸುವ ದುಂಬಿಯು ನಾನು. ಇನ್ನಾದರೂ ಕರುಣೆ ಬಾರದೆ ಮಧು ಮಕರನ್ನು ಉಣಿಸಿ ಸಂತೈಸುವ ಆಸೆ ಇಲ್ಲವೇನೆ ನಿನಗೆ? ಆಸೆ ಯಾಕಿಲ್ಲ, ಆಸೆ ಬೇಕಾದಷ್ಟಿದೆ ನನ್ನ ರಾಜ. ಆದ್ರೆ ಮೊದಲೇ ಪ್ರೀತಿಯಲ್ಲಿ ಬಿದ್ದು ಹೋದ ನನಗೆ ನಿಮ್ಮಿಂದ ಏನಾದ್ರೂ ಮೋಸ ಮೋಸ ಮಾಡುವ ಏಸೆ ಬುದ್ಧಿ ನನಗೆಲ್ಲ ಪುಷ್ಪ. ಇದು ಹಾಣೆ ಮಾಡಿ ಹೇಳುತ್ತಿರುವೆ ಕೇಳು. ಹಿಂದಿನಿಂದ ನೀನೇ ನನ್ನ ಜೀವ. ಚಿರಕಾಲದವರೆಗೂ ನಮ್ಮಿ ಪ್ರೀತಿ ಶಾಶ್ವತ. ಚಿಂತೆ ಮರೆತು ಪ್ರೇಮರಾಗೋ ಹಾಡು ಬಾಗಿಲತಿ.